ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ, ಈ ಕಲರ್ ಹುಲ್ಲನ್ನು ಉಪಯೋಗಿಸ್ಕೊಂಡು ನಾನಿವತ್ತು ಇನ್ನೇನು ಶಿವರಾತ್ರಿ ಬಂದೇ ಬಿಡ್ತಲ್ವಾ, ಅದಕ್ಕೋಸ್ಕರ ರುದ್ರಾಕ್ಷಿ ಮಾಲೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಶಿವನ ಅಲಂಕಾರಕ್ಕಾಗಿ ಈ ರುದ್ರಾಕ್ಷಿ ಮಾಲೆ. ಅದಕ್ಕೂ ಮುಂಚೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎವಿಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಮತ್ತು ಗ್ರ್ಯಾಂಡ್ ಆಗಿ ಕಾಣಿಸುವಂಥ ಶಿವನಿಗೆ ಪ್ರಿಯವಾದ ರುದ್ರಾಕ್ಷಿ ಮಾಲೆಯನ್ನು ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ. ನೋಡಿ, ಈ ಕಲರ್ ಹುಲ್ಲನ್ ತಗೊಂಡಿದ್ದೀನಿ, ಮತ್ತೆ ಈ ರೀತಿ ಬೀಡ್ಸ್ ತಗೊಂಡಿದ್ದೀನಿ. ನೋಡಿ, ಈ ರೀತಿ ಬೀಡ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ. ನೋಡಿ, ನಾನೊಂದು ಕೂಮ್ನ ತಗೊಂಡಿದ್ದೀನಿ. ಇದಕ್ಕೆ ಇವಾಗ ನೋಡಿ ಹೀಗೆ ದಾರನ ಹೀಗೆ ಇಟ್ಕೋಬೇಕು. ಮತ್ತು ನೋಡಿ, ಹೀಗೆ ತಗೊಂಡು ನಾವೇನು ಹೂ ಕಟ್ತೀವಲ್ಲ ಹಾಗೆ ಮಾಡಿಕೊಂಡು ಹೀಗೆ, ಅಂದರೆ ತುಂಬ ಟೈಟಾಗಿ ಎಳ್ಕೋಬಾರ್ದು. ಹೀಗೆ ಎರಡಾಯಿತು. ಇದೇ ಥರ 10 ಕಂಬಿಗೆ ನಾವು ಹಾಕ್ಕೋಬೇಕು. ಒಟ್ಟು 3 8 9 10. ಇವಾಗ 10 ಆದಮೇಲೆ ಮತ್ತೆ ರಿವರ್ಸ್ ಬರಬೇಕು. ರಿವರ್ಸ್ ಬರೋದಕ್ಕೆ ಅಂದರೆ ಈ ಲಾಸ್ಟ್ ಒನ್ ಹಾಕಿದ್ವಲ್ಲ ಅದಕ್ಕೆ ಮತ್ತೆ ಹೀಗೆ ನೋಡಿ, ಹೀಗೆ ಫಸ್ಟ್ ಏನು ಹಾಕ್ಕೊಂಡು ಹೋಗಿದ್ವಲ್ಲ ಅದೇ ರೀತಿಯಾಗಿ ರಿವರ್ಸ್ ಬರಬೇಕು. ತುಂಬ ಟೈಟಾಗಿ ಎಳ್ಕೋಬಾರ್ದು. ಹೀಗೆ ಮತ್ತೆ ಈ ಕಡೆ ಹೀಗೆ ಹೋಗ್ಬೇಕು. ಏನು 10 ಲೈನಿಗೆ ನಾವು ಹೀಗೆ ಹಾಕಿದ್ವಲ್ಲ, ಇದು ಸಹ 10 ರಿಂಗು ಈ ಕಡೆನೂ ಮೇಲ್ಭಾಗಕ್ಕೂ 10 ರಿಂಗು ಬರಬೇಕು. ಮತ್ತೆ ಈಗ ನಾನು 3ನೇ ಲೈನಿಗೆ ಹೀಗೆ ಹಾಕ್ತಾ ಇದ್ದೀನಿ. ಇದೇ ರೀತಿ ನಾನು ಒಟ್ಟು 10 ಲೈನಿಗೆ 10 ಕಂಬಿಗೆ 10 ಲೈನ್ನ ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ 10 ಲೈನು ಆಯಿತು. ಇವಾಗ ನಾನು ಇಷ್ಟು ದಾರನ ಬಿಟ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ನೋಡಿ, ನಾವೇನು ಸ್ಟಾರ್ಟಿಂಗ್ ದಾರ ಬಿಟ್ಕೊಂಡಿದ್ವಲ್ಲ ಅದು ಮತ್ತು ಎಂಡಿಂಗ್ ದಾರ ಎರಡೂ ಒಂದೇ ಕಡೆ ಬರಬೇಕು. ಇವೆರಡನ್ನೂ ಸೇರಿಸಿ ನಾನು ನಾಟ್ ಹಾಕ್ತಾ ಇದ್ದೀನಿ. ಹೀಗೆ ಟೈಟಾಗಿ ನಾಟ್ ಹಾಕ್ಕೋಬೇಕು. ನೋಡಿ, ಇವಾಗ ನಾಟ್ ಹಾಕ್ಕೊಂಡಿದ್ದಾಗಿದೆ. ಮತ್ತು ನಾನು ಸ್ವಲ್ಪ ತೆಳುವಾದ ಉದ್ದ ಸೂಜಿ ತಗೊಂಡಿದ್ದೀನಿ. ಅದಕ್ಕೆ ಈ ರೀತಿ ಅದೇ ಹುಲ್ಲನ್ನು ಹಾಕಿದ್ದೀನಿ. ಆವಾಗ ನೋಡಿ, ಹೀಗೆ ಫಸ್ಟ್ ಏನು ನಾವು ರಿಂಗ್ ಹಾಕಿದ್ವಲ್ಲ ಅದ್ರ ಒಳಗಡೆಯಿಂದ ಹೀಗೆ ನೀಡಲ್ನ ಹಾಕ್ಕೋಬೇಕು. ಅಂದರೆ ತುಂಬ ಟೈಟಾಗಿ ನಾವು ಈ ರಿಂಗ್ಗಳನ್ನು ಹಾಕ್ಕೊಂಡ್ರೆ ನಮಗೆ ಈ ಸೂಜಿನ ಮತ್ತು ದಾರನ ಎಳ್ಕೊಳ್ಳೋದು ಕಷ್ಟ ಆಗುತ್ತೆ. ನೋಡಿ, ಹೀಗೆ ಒಂದಿಷ್ಟು ದಾರ ಬಿಟ್ಕೋಬೇಕು. ಮತ್ತು ಹೀಗೆ ತಿರ್ಸ್ಕೊಂಡ್ಬಿಟ್ಟು ನೋಡಿ, ಮತ್ತೆ ಈ ಕಡೆಯಿಂದ ಹೀಗೆ, ಅಂದರೆ ಅದ್ರ ಪಕ್ಕದ ಏನು
ಲೈನ್ ಇರತ್ತಲ್ಲ ಅದ್ರ ಒಳಗಡೆ ಹೀಗೆ ಸೂಜಿನ ಹಾಕಬೇಕು. ನಂತರ ಅದ್ರ ನೆಕ್ಸ್ಟ್ ಲೈನಿಗೆ ಹೀಗೆ ಅಷ್ಟು ರಿಂಗ್ ಒಳಗಡೆ ಇಂದ ಬರೋ ಹಾಗೆ ಸೂಜಿನ ತಗೋಬೇಕು. ತುಂಬಾ ಗಿಡ್ಡ ಸೂಜಿ ಆಗ್ಬಿಟ್ರೆ ನಮಗೆ ಫುಲ್ ಲೈನಿಗೆ ಹೊಗ್ಸೋದು ಕಷ್ಟ ಆಗತ್ತೆ. ಇದೇ ರೀತಿ ನಾನು ಇಷ್ಟು ಲೈನಿಗೂ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಲಾಸ್ಟ್ ಒನ್ನಿಗೆ ಹೀಗೆ ತಗೊಂಡಿದ್ದೀನಿ. ಮತ್ತೆ ಲಾಸ್ಟ್ ಒನ್ನಲ್ಲೇ ಸೂಜಿನ ಮತ್ತೆ ರಿವರ್ಸ್ ತಗೋಬೇಕು. ಅದರಲ್ಲಿ ತಗೊಂಡ್ಬಿಟ್ಟು ನೋಡಿ ಹೀಗೆ ನಿಧಾನಕ್ಕೆ ಅಷ್ಟು ಹುಲ್ಲನ್ನ ಕೂಂಬಿಂದ ತೆಗಿಬೇಕು. ನೋಡಿ ಹೀಗೆ ನಿಧಾನಕ್ಕೆ ತೆಕ್ಕೋಬೇಕು. ನಂತರ ಇದು ಒಳಗಡೆಯಿಂದ ಹೀಗೆ ಸೂಜಿನ ಹಾಕಿ ಈ ಎಂಡಲ್ಲಿ ತೆಗಿಬೇಕು. ಇವಾಗ ನೋಡಿ ಹೀಗೆ ಟೈಟ್ ಆಗಿ ಎಳ್ಕೊಂಡ್ರೆ ಒಂದ್ ಸೈಡ್ ಫುಲ್ಲು ಈ ರೀತಿ ಬರುತ್ತೆ. ಇದನ್ನ ನಾನು ಮತ್ತೆ ನೋಡಿ ಈ ಎಂಡು ಎರಡು ಸೇರಿಸ್ಬಿಟ್ಟು ಸೂಜಿ ಹಾಕ್ತಾ ಇದ್ದೀನಿ. ಮತ್ತೆ ಈ ಅಡ್ಡ ಪಾರ್ಟ್ ಏನಿರತ್ತೆ ಅದನ್ನೆಲ್ಲ ಒಂದ್ಸಲ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ಲೈನ್ ಅಷ್ಟು ಸ್ಟಿಚ್ ಆಯ್ತು. ನಂತರ ಮೇಲ್ಗಡೆ ಪಾರ್ಟ್ ಓಪನ್ ಇರತ್ತಲ್ಲ ಅದ್ರ ಒಳಗಡೆಯಿಂದ ಹೀಗೆ ನಾನು ಸೂಜಿನ ಹಾಕಿ, ಅಂದ್ರೆ ಫಸ್ಟ್ ಆ ಕಡೆಯಿಂದ ಓಪನ್ ಇತ್ತಲ್ವಾ ಹಾಗೆ ತೆಗೆದ್ವಲ್ಲ ಅದೇ ರೀತಿ ಇಲ್ಲೂ ಸಹ ತೆಗಿಬೇಕು ದಾರನ. ಇವಾಗ ನೋಡಿ ಈ ದಾರನ ಟೈಟ್ ಆಗಿ ಎಳ್ಕೋಬೇಕು. ಮತ್ತೆ ಈ ದಾರ ಇರತ್ತಲ್ಲ ಎರಡು ಸೇರಿಸ್ಬಿಟ್ಟು ನಾನು ನಾಟ್ ಹಾಕ್ತಾ ಇದ್ದೀನಿ. ನೋಡಿ ನಂತರ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಂಡ್ರೆ ಆಯ್ತು. ನೋಡಿ ಇವಾಗ ಸುಂದರವಾದ ಡಿಟ್ಟೋ ಸೇಮ್ ರುದ್ರಾಕ್ಷಿ ರೆಡಿ ಇದೆ. ನೋಡಿ ಅದೇ ರೀತಿ ನಾನು ಇಷ್ಟೊಂದು ರುದ್ರಾಕ್ಷಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದೇ ಮಾದರಿಯಲ್ಲಿ. ಇವಾಗ ನೋಡಿ ಫ್ರೆಂಡ್ಸ್, ನಾನು ವೈಟ್ ಕಲರ್ ಒಂದು ದಾರ ತಗೋತಾ ಇದ್ದೀನಿ. ನೋಡಿ ಇಲ್ಲಿ ಎಂಡಲ್ಲಿ ಒಂದು ನಾಟ್ ಹಾಕಿದ್ದೀನಿ. ನಂತರ ಈ ರೌಂಡ್ ಬೀಡ್ಸ್ ಏನಿರತ್ತೆ ಅದನ್ನ ಹಾಕಿದ್ದೀನಿ ಹೀಗೆ. ನಂತರ ಈ ಕ್ಯಾಪ್ನ ಹೀಗೆ ಹಾಕ್ತಾ ಇದ್ದೀನಿ. ನೋಡಿ ಹೀಗೆ. ನಂತರ ಈ ರುದ್ರಾಕ್ಷಿ ಏನಿರತ್ತೆ ಇದನ್ನ ಅಂದ್ರೆ ಕೆಳಗಡೆ ಮೇಲ್ಗಡೆ ಓಪನ್ ಪಾರ್ಟ್ ಇರತ್ತಲ್ಲ ಅಲ್ಲಿ ಹಾಕೋಬೇಕು. ನೋಡಿ ಹೀಗೆ. ನಂತರ ಮೇಲ್ಗಡೆಯಿಂದ ಮತ್ತೊಂದು ಕ್ಯಾಪ್ನ ಹಾಕೋಬೇಕು ಹೀಗೆ. ನಂತರ ಈ ತರ ಉದ್ದ ಬೀಡ್ನ ಹಾಕ್ತಾ ಇದ್ದೀನಿ. ನೋಡಿ ಹೀಗೆ. ನೋಡಿ ಅದೇ ರೀತಿಯಾಗಿ ಮತ್ತೊಂದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಎರಡು ದಾರನ ಸಪ್ರೇಟ್ ಇತ್ತಲ್ವಾ, ಇವಾಗ ಒಂದೇ ನೀಡಲ್ಗೆ ಹಾಕೊಂಡಿದ್ದೀನಿ. ಇವಾಗ ನೋಡಿ ಮತ್ತೆ ಒಂದು ರೌಂಡ್ ಬೀಡ್ನ ಹಾಕ್ತಾ ಇದ್ದೀನಿ ಹೀಗೆ. ನೆಕ್ಸ್ಟ್ ಮತ್ತೊಂದು ಕ್ಯಾಪು.
ಇವಾಗ ಸ್ವಲ್ಪ ದೊಡ್ಡ ಸೈಜಿನ ಒಂದು ನಾನು ರುದ್ರಾಕ್ಷಿನ ರೆಡಿ ಮಾಡ್ಕೊಂಡಿದ್ದೆ, ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಹೀಗೆ ನೋಡಿ, ಈ ರೀತಿ ಬರುತ್ತೆ. ನೆಕ್ಸ್ಟು ಇನ್ನೊಂದು ರೌಂಡ್ ಬೀಡ್ನ ಹಾಕ್ತಾ ಇದ್ದೀನಿ. ಹೀಗೆ ರೌಂಡ್ ಬೀಡ್ ಹಾಕಿ ಆದಮೇಲೆ ದಾರನ ಸಪ್ರೇಟ್ ಮಾಡಿಕೊಂಡು ನೋಡಿ, ಹೀಗೆ ಫುಲ್ಲು ಇದೇ ಥರ ನಾನು ನೋಡಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಒಂದು ಉದ್ದ ಬೀಡ್ನ ಹಾಕಿದೆ. ಉದ್ದ ಬೀಡ್ ಹಾಕಿ ಆದ ನಂತರ ಒಂದು ಕ್ಯಾಪ್ ಆದಮೇಲೆ ಒಂದು ರುದ್ರಾಕ್ಷಿನ ಹಾಕ್ತಾ ಇದ್ದೀನಿ. ರುದ್ರಾಕ್ಷಿ ಆದ್ಮೇಲೆ ಕ್ಯಾಪ್. ಹೀಗೆ ನೆಕ್ಸ್ಟ್ ಒಂದು ಉದ್ದ ಬೀಡ್ ಬರ್ತಾ ಇದೆ. ಉದ್ದ ಬೀಡ್ ಆದ್ಮೇಲೆ ಮತ್ತೊಂದು ರೌಂಡ್ ಬೀಡ್. ಇವಾಗ ನೋಡಿ, ಈ ರೌಂಡ್ ಬೀಡ್ ಆದಮೇಲೆ ನಾನೇನು ಫಸ್ಟಿಗೆ ನೋಡಿ ಈ ಕ್ಯಾಪ್ ಅಂದರೆ ಈ ಬೀಡ್ನ ಹೀಗೆ ಹಾಕಿದ್ನಲ್ವಾ, ಇವಾಗ ಉಲ್ಟಾ ಹಾಕ್ತಾ ಇದ್ದೀನಿ. ನೋಡಿ, ನಂತರ ಮತ್ತೊಂದು ಕ್ಯಾಪು. ಇದೇ ರೀತಿ ನಾನು ಎರಡೂ ಸೈಡಿಗೂ ಸಹ ರುದ್ರಾಕ್ಷಿನ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ. ಮೇಲ್ಗಡೆ ನೋಡಿ ಎರಡೂ ದಾರನ ಸೇರಿಸ್ಬಿಟ್ಟು ನಾನು ನಾಟ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸುಂದರವಾದ ರುದ್ರಾಕ್ಷಿ ಮಾಲೆ ಶಿವನ ಅಲಂಕಾರಕ್ಕೆ ರೆಡಿ ಇದೆ. ಎಷ್ಟು ಸುಲಭವಾಗಿ ಮಾಡ್ಬೋದಲ್ವಾ? ಈ ರುದ್ರಾಕ್ಷಿಗಳನ್ನೆಲ್ಲ ಬೇಗ ಮಾಡ್ಕೊಂಡು ಇಟ್ಕೊಬಿಟ್ರೆ ನಮಗೆ ಈ ಹಾರನ ಮಾಡೋದು ತುಂಬಾನೇ ಈಸಿ ಆಗಿಬಿಡುತ್ತೆ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮತ್ತು ದೇವರ ಫೋಟೋಗಳಿಗೆಲ್ಲ ಹಾಕೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಇವಾಗ ಹೇಗಿದ್ರು ಶಿವರಾತ್ರಿ ಬಂತು. ಈ ಥರ ಹಾರಗಳನ್ನು ಮಾಡಿಕೊಂಡ್ರೆ ಶಿವನ ಫೋಟೋಕ್ಕೆ ಅಥವಾ ಶಿವನ ಮೂರ್ತಿಗಳ ಹತ್ರ ಏನಾದ್ರು ನೀವು ರೆಡಿ ಮಾಡ್ಕೋತೀರಾ ಅಂತ ಆದರೆ ಅದರ ಅಲಂಕಾರಕ್ಕೆ ಅಂತ ಈ ರೀತಿ ಹಾರಗಳನ್ನು ನಾವು ರೆಡಿ ಮಾಡ್ಕೋಬಹುದು. ಸುಲಭವಾಗಿ ಮಾಡುವ ರುದ್ರಾಕ್ಷಿ ಮಾಲೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಗ್ರ್ಯಾಂಡ್ ಆಗಿ ಕಾಣಿಸುವಂಥ ರುದ್ರಾಕ್ಷಿ ಮಾಲೆಯನ್ನು ಅವರ ಕೈಯಾರೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.